ಕಚ್ಚಾ ತೈಲ ಬೆಲೆ ಕುಸಿತ ಇದೆ. ಡಾಲರ್ ಎದುರು ರೂಪಾಯಿ ಮೌಲ್ಯ ಮಕಾಡೆ ಮಲಗಿದೆ. ಮತ್ತೊಂದು ಕಡೆ ಸಿಲಿಂಡರ್ ಸಮಸ್ಯೆ ತಲೆದೋರಿದ್ದು ರಾಜ್ಯದಲ್ಲಿ ಪರದಾಟ ಮುಂದುವರೆದಿದೆ. ಅದರಲ್ಲೂ ಆಟೋ ಚಾಲಕರಿಗೆ ಗ್ಯಾಸ್ ಸಿಗ್ತಿಲ್ಲ ಅಂತ ಬಹುತೇಕ ಕಡೆ ಬಂಕ್ನಿಂದ ಬಂಕ್ಗೆ ಸುತ್ತಾಡ್ತಿದ್ದಾರೆ. ಯುದ್ಧ ತೀವ್ರಗೊಳ್ಳುತ್ತಿದ್ದಂತೆ ಕಚ್ಚಾ ತೈಲ ಬೆಲೆ ಏರಿಕೆ, ರೂಪಾಯಿ ಮೌಲ್ಯ ಕುಸಿತ, ಸಿಲಿಂಡರ್ಗಾಗಿ ಮುಂದುವರಿದ ಪರದಾಟ. ಮೋದಿ ಉತ್ತರಿಸಬೇಕೆಂದ ಮುನಿಯಪ್ಪ. ಅಮೆರಿಕ ಸೇನಾಪಡೆ ಭೂದಾಳಿಗೆ ಸ್ಕೆಚ್ ಹಾಕ್ತಿದ್ದಂತೆ ಷೇರು ಮಾರುಕಟ್ಟೆ, ಕ್ರೂಡ್ ಆಯಿಲ್ ಮಾರ್ಕೆಟ್ ಶೇಕ್ ಆಗಿದೆ. ಪ್ರತಿ ಬ್ಯಾರೆಲ್ ಕಚ್ಚಾ ತೈಲದ ಬೆಲೆ $116ಗೆ ಏರಿಕೆಯಾಗಿದೆ. ಇದರಿಂದ ಷೇರು ಮಾರುಕಟ್ಟೆಯಲ್ಲೂ ತಲ್ಲಣ ಸೃಷ್ಟಿಯಾಗಿದ್ದು, ಆರಂಭದ ವಹಿವಾಟಿನಲ್ಲಿ ಸೆನ್ಸೆಕ್ಸ್ 1600 ಸೂಚ್ಯಾಂಕದಷ್ಟು ಕುಸಿದಿತ್ತು. ಡಾಲರ್ ಮೌಲ್ಯವು ಹೆಚ್ಚಾಗಿದ್ದು, ಡಾಲರ್ ಎದುರು ರೂಪಾಯಿ ಮೌಲ್ಯ ಕುಸಿದಿದೆ. $1ಗೆ ರೂಪಾಯಿ ಮೌಲ್ಯ $95 ತಲುಪಿದೆ. ಇನ್ನು ರಾಜ್ಯದಲ್ಲಿ ಹೋಟೆಲ್ಗಳಿಗೆ ನಿತ್ಯ 17,500 ಸಿಲಿಂಡರ್ ಪೂರೈಸುತ್ತಿರುವುದಾಗಿ ಆಹಾರ ಸಚಿವ ಮುನಿಯಪ್ಪ ಮಾಹಿತಿ ನೀಡಿದ್ದಾರೆ. ಹಾಗೆಯೇ ಗ್ಯಾಸ್ ಸಮಸ್ಯೆಗೆ ಕೇಂದ್ರ ಸರ್ಕಾರವೇ ಕಾರಣ ಅಂತ ಆರೋಪಿಸಿರೋ ಮುನಿಯಪ್ಪ, ಪ್ರಧಾನಿ ಮೋದಿ ಉತ್ತರಿಸಬೇಕು ಎಂದಿದ್ದಾರೆ. ಆದಷ್ಟು ಬೇಗ ಇದನ್ನು ಅಡ್ರೆಸ್ ಮಾಡಬೇಕು. ಯಾಕಂದರೆ ನೀವೇ ಗ್ಯಾಸ್ ಕೊಟ್ಟು ಒಲೆ ಉರಿಸೋದು ನಿಲ್ಲಿಸಿದ್ದೀರಿ. ನೀವು ಎಲ್ಲಿಂದ ತರ್ತೀರೋ ಏನೋ ಗೊತ್ತಿಲ್ಲ. ಕಮರ್ಷಿಯಲ್ಲು ಎಷ್ಟು ಸಿಲಿಂಡರ್ ಕೊಟ್ಟರು ನಾವು ಖರ್ಚು ಮಾಡ್ತೀವಿ ಅಂತೇಳಿ ಫೋರ್ಸ್ ಮಾಡಿ ಖರ್ಚು ಮಾಡ್ತಿದ್ದೀವಿ. ಆರ್ಗನೈಸ್ ಮಾಡಿ ಕೊಡೋದಕ್ಕೆ ವ್ಯವಸ್ಥೆ ಮಾಡಬೇಕು ಅಂತ ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿಗಳು ಹೇಳ್ತೀವಿ. ಸಂಬಂಧಪಟ್ಟ ಪೆಟ್ರೋಲಿಯಂ ಮಿನಿಸ್ಟ್ರು ಕೂಡ ಮನವಿ ಮಾಡಿ. ಮನೆ ಮಾಲೀಕ ಬಾಡಿಗೆದಾರರ ಮಧ್ಯೆ ಬಿಲ್ಗಾಗಿ ಯುದ್ಧ. ಗಲ್ಫ್ ರಾಷ್ಟ್ರದ ಯುದ್ಧ ಬೆಂಗಳೂರಿನ ಕೋಡಿಹಳ್ಳಿಯಲ್ಲಿ ವಿಚಿತ್ರ ಘಟನೆಗೆ ಸಾಕ್ಷಿಯಾಗಿದೆ. ಗ್ಯಾಸ್ ಬೆಲೆ ಏರಿಕೆಯಾಗಿದೆ ಅಂತಿರೋ ಮನೆ ಮಾಲೀಕರು ಹೆಚ್ಚು ವಾಟರ್ ಬಿಲ್ ನೀಡಬೇಕು ಅಂತ ಬಾಡಿಗೆದಾರರಿಗೆ ಒತ್ತಾಯಿಸಿದ್ರಂತೆ. ಇದರಿಂದ ಮಾಲೀಕರು ಮತ್ತು ಬಾಡಿಗೆದಾರರ ನಡುವೆ ಗಲಾಟೆಯಾಗಿದೆ. ಪರಸ್ಪರ ಹಲ್ಲೆ ಮಾಡಿಕೊಂಡು ಠಾಣೆ ಮೆಟ್ಟಿಲೇರಿದ್ದಾರೆ. ಆಟೋಗೆ ಗ್ಯಾಸ್ ಸಿಗದೆ ಚಾಲಕರ ಪರದಾಟ. ಕಿಲೋಮೀಟರ್ ಗಟ್ಟಲೆ ಕ್ಯೂ, ಗಂಟೆಗಟ್ಟಲೆ ಕಾದರೂ ಗ್ಯಾಸ್ ಸಿಗ್ತಿಲ್ಲ. ಸಿಎನ್ಜಿ ಬಂಕ್ಗಳ ಮುಂದೆ ನೋ ಸ್ಟಾಕ್ ಬೋರ್ಡ್ ಹಾಕಲಾಗಿದೆ. ಹೀಗಾಗಿ ರಾಜ್ಯಾದ್ಯಂತ ಬಹುತೇಕ ಕಡೆ ಆಟೋ ಗ್ಯಾಸ್ಗಾಗಿ ಪರದಾಟ ಶುರುವಾಗಿದೆ. ಕೊಪ್ಪಳದ ಹೊಸಪೇಟೆ ರಸ್ತೆಯಲ್ಲಿ ಬಂಕ್ಗಳು ಬಂದ್ ಆಗಿದ್ದು, ಆಟೋ ಚಾಲಕರು ಪರದಾಡಿದ್ದಾರೆ. ಇತ್ತ ಮಂಗಳೂರಿನಲ್ಲಿ ಗ್ಯಾಸ್ ಫಿಲ್ಲಿಂಗ್ಗಾಗಿ ಆಟೋಗಳು ಕಿಲೋಮೀಟರ್ ದೂರ ಕ್ಯೂ ನಿಂತಿವೆ. ಕುಮಟಾದಲ್ಲೂ ಟೋಟಲ್ ಗ್ಯಾಸ್ ಮುಂದೆ ಆಟೋಗಳು ಸಾಲುಗಟ್ಟಿ ನಿಂತಿವೆ. ಕಡಿಮೆ ಸ್ಟಾಕ್ ಇರೋದ್ರಿಂದ ಇಲ್ಲಿ ಒಬ್ಬರಿಗೆ $500 ಮೌಲ್ಯದ ಗ್ಯಾಸ್ ಮಾತ್ರ ಫಿಲ್ಲಿಂಗ್ ಮಾಡಲಾಗಿದೆ. ಕೋಲಾರ, ಬಳ್ಳಾರಿಯಲ್ಲೂ ಇದೇ ಪರಿಸ್ಥಿತಿ ನಿರ್ಮಾಣವಾಗಿದೆ. ಯುದ್ಧದ ಹೊಡೆತ, ಗ್ಯಾಸ್ ಸಿಲಿಂಡರ್ ಅಭಾವದಿಂದ ಹತ್ತಾರು ರೀತಿ ಬಿಸಿ ತಟ್ಟುತ್ತಿದೆ. ಜನರ ಜೀವನವೇ ಅಸ್ತವ್ಯಸ್ತವಾಗಿದೆ. ಬ್ಯೂರೋ ರಿಪೋರ್ಟ್, TV9.